ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಸಂಚಾರಿ ಚಂದ್ರು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಹಂಪಿ ಉತ್ಸವ 2026 ಹಂಪಿ ಉತ್ಸವ 2026 ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನು ಯಾರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೆಲಿಕಾಪ್ಟರ್ ಇನ್ ಹಂಪಿ ಹೇಗಿರುತ್ತೆ ಅಂತ ತೋರಿಸಿದ್ದೆ. ಅದ್ರಲ್ಲಿ ನಮ್ ಬಿಟ್ಟು ಎಕ್ಸ್ಟ್ರಾ 4 ಜನ ಬಂದಿರಲ್ಲ. ಅದ್ರಲ್ಲಿ ಯಾರೋ ಒಬ್ರು ನಮ್ಗೆ ಹಂಪಿ ಉತ್ಸವಕ್ಕೆ VVIP ಪಾಸ್ ಇದೆ ತಗೊಳ್ಳಿ ಅಂತ ನಾವು 3 ಜನಕ್ಕೂ ಒಂದೊಂದು ಪಾಸ್ ಕೊಟ್ರು. ಸೊ ನಾವು ಹೆಂಗಿದ್ರು ಹಂಪಿ ಉತ್ಸವ ಹೋಗ್ಲೇಬೇಕಿತ್ತು ಅಂತ ಅನ್ಕೊಂಡಿದ್ವಲ್ಲ, ಅದಕ್ಕೋಸ್ಕರ ನಮಗೂ ಯೂಸ್ ಆಗುತ್ತೆ ಅಂತ ನಾವು ಇಸ್ಕೊಂಡ್ವಿ. ಹಂಪಿ ಉತ್ಸವದ ಮೇನ್ ವೇದಿಕೆ ಬಂದು MP ಪ್ರಕಾಶ್ ವೇದಿಕೆ ಅಂತ. ಇದು ನಿಮ್ಗೆ ವಿರೂಪಾಕ್ಷ ಟೆಂಪಲ್ ಇಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಸೊ ಹೇಗಿದೆ ಅಂತ ನೋಡೋಕ್ ಕುತೂಹಲ ಆಯ್ತು ನಮ್ಗುವೆ. ನಾವು ಹೊರಟೆ ಬಿಟ್ವಿ. ಕೊನೆಗೂ VVIP ಪಾಸಿನ ಎಂಟ್ರಿ ಗೇಟ್ ಸಿಕ್ತು. ನಾವು ಸೆಕ್ಯೂರಿಟಿ ಕೈಲಿ ಪಾಸ್ ಕೊಟ್ಟು ಒಳಗೆ ಎಂಟ್ರಿ ಆದ್ವಿ. ಎಂಟ್ರಿ ಏನೋ ಆದ್ವಿ, ಆದ್ರೆ ಅಲ್ಲಿದ್ದಿದ್ದೇ ಬೇರೆ ಕತೆ. ನಾವು ಅಲ್ಲಿಗೆ ಎಂಟ್ರಿ ಆದಾಗ ಕಾಂತಾರದ ರಾಂಪ ಮತ್ತೆ ಕಾಂತಾರದ ಸುಂದರ, ಅದೇ ಕಾಡಲ್ಲೊಂದು ಸಪ್ಪು ಸಿಗ್ತದೆ, ಇವರಿಂದ ನಾಟಕ ನಡೀತಾ ಇತ್ತು. ನಾವು ತುಂಬಾ ಖುಷಿಯಾಗಿದ್ವಿ. VVIP ಪಾಸ್ ಅಲ್ವಾ, ಸ್ಟೇಜ್ ಮುಂದೆನೆ ಕೂತ್ಕೊಂಡು ಸೆಲೆಬ್ರಿಟೀಸ್ ಗಳನ್ನ ಹತ್ರದಿಂದ ನೋಡ್ಬೋದು ಅಂತ. ಆದ್ರೆ ಅಲ್ಲಾಗಿದ್ದೇ ಬೇರೆ. ಪರಿಚಯ ಇಲ್ಲ ಅಂದ್ರೆ ಕರ್ಕೊಂಡ್ ಬಂದಿದ್ಯಾಕೆ? ನಾನು ಶ್ರೀ 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 ದೃಷ್ಟ ದಿಕ್ಕುಂಡ ಮಹಾರಾಜ. ನಾನು ಶ್ರೀ 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 ಅಷ್ಟು ಕಷ್ಟದಿಂದ ಕರ್ಮ ಕೆಡೋದ ಸುಲಭದಿರ್ಲಿಕ್ಕಾಗಿಲ್ವಾ? ನಾವು ಇನ್ನು ಮುಂದೆ ಹೋಗಿ ನೋಡಿದ್ರೆ ನಮಗೂ ಸ್ಟೇಜ್ಗೂ 200 ಇಂದ 250 ಮೀಟರ್ ಡಿಫ್ರೆನ್ಸ್ ಇದೆ. ಅಂದ್ರೆ ನಿಯರ್ಲಿ 1/4 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಇದನ್ನ VVIP ಪಾಸ್ ಅಂತಾರಂತೆ. ಬರೀ VIP ಅಲ್ಲ, VVIP ಪಾಸ್ ಆಕ್ಚುಲಿ ಇದು. ನಿಜವಾಗ್ಲೂ ಈ ವ್ಯವಸ್ಥೆ ನೋಡಿ ನಮ್ಗೆ ತುಂಬಾ ಬೇಜಾರಾಯ್ತು. ಯಾಕೆ ಅಂತ ಅಂದ್ರೆ VVIP ಪಾಸ್ ಇರೋ ನಮ್ಗೆ ಈ ಪರಿಸ್ಥಿತಿ ಅಂದ್ರೆ ಇನ್ನು ಯಾವುದೇ ಪಾಸ್ ಇಲ್ದೇನೆ ಬೇರೆ ಬೇರೆ ಕಡೆಯಿಂದ ಬಂದಿರೋರಿಗೆ ಪಾಪ ಎಷ್ಟು ಬೇಜಾರಾಗಿರ್ಬಾರ್ದು. ನಾವು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಎಷ್ಟು ಖುಷಿಯಾಗಿದ್ವಿ ಅಂದ್ರೆ ಅಷ್ಟು ಖುಷಿಯಾಗಿದ್ವಿ. ಆದ್ರೆ ಇಲ್ಲಿ ಬಂದ್ಮೇಲೆ ಎಷ್ಟು ಡಿಸಪಾಯಿಂಟ್ ಆಗೋದಂದ್ರೆ 10 ನಿಮಿಷ ಇರಕ್ಕಾಗಲಿಲ್ಲ ನಮ್ ಕೈಲಿ. ಅಲ್ಲಿಂದ ಹೊರಟೇ ಬಿಟ್ವಿ ನಾವು. ರೋಸ್ ಹೊರಡ್ತಿದಾರಂತೆ. ಅವ್ರು ಗಂಗಾವತಿ ರೂಮ್ ಮಾಡಿದ್ದಾರೆ. ಸೊ ಇವತ್ತು ನೈಟ್ ಹೊರಡ್ತಿದಾರಂತೆ. ಅಂದರೆ ನಾಳೆ ಬೆಳಗ್ಗೆ ಹೊರಡ್ತಿದ್ದಾರೆ. ಸೊ ರೆಸ್ಟ್ ತೊಗೋಬೇಕು ಅಂತ ಅಂದರು. ಸೊ ನೈಸ್ ಟು ಮೀಟ್ ಯು ಬ್ರೋ. ನೈಸ್ ಟು ಮೀಟ್ ಯು. ಇವತ್ತಿನ ದಿನ ಭಾಳ ಸುಂದರವಾಗಿತ್ತು. ಮುಂಜಾನೆ ನಾವು ಭೇಟಿಯಾಗಿದ್ದು ಅಂಜನೇ ಬೆಟ್ಟೆನಲ್ಲಿ ಭೇಟಿಯಾಗಿದ್ರಿ. ಹೌದು. ಈವ್ನಿಂಗ್ ಹಂಪಿ ಉತ್ಸವ ತನಕ ನೋಡಿ ಹೊರಟಿದ್ದೀವಿ. ಪುನಾಗೆ ಹೊರಟಿದ್ದೀವಿ. ಅವ್ರು ನಾಳೆ ಪುಣೆಗೆ ಹೊರಡ್ತಿದ್ದಾರೆ. ಅಕ್ಷಯ್ ಅಂತ ಇವರು ಹೊರಡ್ತಿದ್ದಾರೆ ಪುಣೆಗೆ. ನಾಳೆ ಹೊರಡ್ತಿದ್ದಾರೆ. ಸೊ ಇವತ್ತು ರೂಮ್ಗೆ ಹೋಗಿ ರೆಸ್ಟ್ ತೊಗೋಬೇಕಂತೆ. ಚಂದ್ರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. I have spent time with Chandrasekhar. It is very mesmerizing day for me. So please subscribe and likes and share the Chandrasekhar channel. ಓಕೆ ಬ್ರೋ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ನಿಮ್ಮಿಬ್ಬರಿಗೂ. ಇವತ್ತಿನ ದಿನ ಮೆಮೊರೇಬಲ್ ಆಗಿತ್ತು ಆ್ಯಕ್ಚುಲಿ. ಸಖತ್ತಾಗಿತ್ತು. ಥ್ಯಾಂಕ್ ಯು ಬ್ರೋ. Okay, ಹ್ಯಾಪಿ ಜರ್ನಿ ನಾಳೆಗೆ. ಹ್ಯಾಪಿ ಜರ್ನಿ. All the best and happy journey. ಥ್ಯಾಂಕ್ ಯು. ಸೇಮ್ ಟು. ಓಕೆ, ಬಾಯ್. ನೋಡಿದ್ರಲ್ಲ ಯಾವ ತರ ಮಾತಾಡಿದ್ರು ಅಂತ. ಈ ತರ ಜನ ಯಾವಾಗ್ಲೇ ಎಲ್ಲೇ ಸಿಕ್ಕಿದ್ರು ಮಾತಾಡಿ ಸ್ನೇಹ ಬೆಳೆಸ್ಕೊಳ್ಳಿ. ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ಸ್ನೇಹ ಸಿಗದೇ ದೊಡ್ಡದು. ಅದ್ರಲ್ಲೂ ಅವ್ರು ಯಾರೋ ನಾವ್ಯಾರೋ ಅಂಜನಾದ್ರಿ ಬೆಟ್ಟದಲ್ಲಿ ಮೀಟ್ ಆಗೋ ತನಕ ಗೊತ್ತೇ ಇರ್ಲಿಲ್ಲ. ಎಷ್ಟು ಖುಷಿ ಆಯ್ತು ಅಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ನನ್ ಜೊತೆಲೆ ಇದ್ದು ಹೊರಟ್ರು ಅಂದ್ರೆ ಅರ್ಥ ಮಾಡ್ಕೊಳ್ಳಿ.
ನನ್ನವರು ಅಂತಾನೆ ಅನ್ಸ್ಬಿಟ್ರು ಅವ್ರು, ನನಗೆ ಬೇರೆಯವರು ಅಂತ ಅನ್ನಿಸ್ಲೇ ಇಲ್ಲ. ಸರಿ ಬನ್ನಿ, ಇವಾಗ ಇನ್ನು ಏನೇನ್ ಲೈಟಿಂಗ್ಸ್ ಇದೆ, ಇನ್ನು ಏನೇನ್ ಕಾರ್ಯಕ್ರಮಗಳಿವೆ ತೋರಿಸ್ತೀನಿ ಎಲ್ಲಾದ್ನೂ. ಹಾಗೆ ಮುಂದಕ್ಕೆ ಬಂದ್ರೆ ಸಾಸ್ವೆಕಾಳ್ ಗಣಪತಿ ವೇದಿಕೆನಲ್ಲಿ ಒಂದು ಜಾನಪದ ಸಂಗೀತ ನಡೀತಾ ಇತ್ತು. ಸರಿ ಆಯ್ತು, ಅದನ್ನು ನೋಡೋಣ ಅಂತ ಬಂದೆ. ಆರೋ ತಾಸಿಗೊಂದು ಎಷ್ಟು ತಾಸು? ಆರೋ ತಾಸಿಗೊಂದು ಗಡಗಿಯ ಮಾಡಿ 3 ತಾಸಿಗೊಂದು ಕುಡಕಿಯ ತಿಡಿ, 3 ತಾಸಿಗೊಂದು ಕುಡಕಿಯ ತಿಡಿ. ಅಲ್ಲಿ ಒಂದ್ 5 ನಿಮಿಷ ಇದ್ದು ಅಲ್ಲಿಂದ ಹೊರಟಿದ್ದೆ ನಾನು ಕಡ್ಲೆಕಾಳ್ ಗಣಪತಿ ಹತ್ರಕ್ಕೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಸಖತ್ತಾಗಿದೆ ಲೈಟಿಂಗ್ಸ್, ನೀವೇ ನೋಡ್ಬೋದು ಈಗ. ಬನ್ನಿ, ಮುಂದೆ ಕಲರ್ಫುಲ್ ಆಗಿರೋ ಲೈಟಿಂಗ್ಸ್ ಗಳಿವೆ, ಅದನ್ನು ತೋರಿಸ್ತೀನಿ ನಿಮ್ಗೆ ನಾನು. ಇದನ್ನೆಲ್ಲ ನೋಡಾದ್ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೆ. ಮೇಲ್ ಏನೋ ಲೈಟಿಂಗ್ಸ್ ತರ ಕಾಣ್ತಿತ್ತು, ಏನು ಅಂತ ನೋಡ್ರೆ ಅದು ಡ್ರೋನ್ ಶೋ. ಅದಕ್ಕೋಸ್ಕರ ನಾನು ಓಡಿ ಆ ಒಂದು ಶಾರ್ಟ್ಸ್ ತೆಗ್ದಿದ್ದೀನಿ, ನೋಡಿ ಹೇಗ್ ಕಾಣುತ್ತೆ ಅಂತ. ಸೊ ಕೊನೆಗೂ ನೋಡಿದ್ರಲ್ಲ ಹೇಗಿತ್ತು ಡ್ರೋನ್ ಶೋ ಅಂತ. ಸೊ ಫೈನಲಿ ಡ್ರೋನ್ ಶೋ ಮುಗೀತು. ಅಲ್ಲಿಂದ ನೆಕ್ಸ್ಟ್ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ರಾತ್ರಿ ಲೈಟಿಂಗ್ಸ್ ಅಲ್ಲಿ ವಿರೂಪಾಕ್ಷ ಟೆಂಪಲ್ ಹೇಗಿರುತ್ತೆ ಅಂತ ನೋಡ್ಬೇಕಾ? ಬನ್ನಿ ನೋಡೋಣ ಅದನ್ನು.
ಆಕ್ಚುಲಿ ಇಷ್ಟೇ ಇರೋದು ಹಂಪಿ ಉತ್ಸವ ಅನ್ಬಿಟ್ಟು ನಾನು ಆಲ್ರೆಡಿ ರೂಮ್ ಹೋಗಕ್ ಹೊರಟಿದ್ದೆ. ಆದ್ರೆ ವಿರೂಪಾಕ್ಷ ಟೆಂಪಲ್ ಎದುರುಗಡೆ ಏನೋ ಲೈಟಿಂಗ್ ಬರ್ತಾ ಇದೆಯಲ್ಲ ಅಂತ ಏನು ಅಂತ ನೋಡಕ್ ಹೊರಟೆ. ಹಾಗೆ ಹತ್ರಕ್ಕೆ ಹೋಗಿ ನೋಡ್ತೀನಿ, ಯಾರೋ ಸಿಂಗರ್ ಹಾಡು ಹೇಳ್ತಾ ಇದಾರೆ. ಯಾರು ಅಂತ ಹೋಗಿ ನೋಡಿದ್ರೆ ನಮ್ ವಾಸುಕಿ ವೈಭವ್ ಅವರು. ನಿಮ್ ಮುಂದೆ ಬಂದು ಪರ್ಫಾರ್ಮ್ ಮಾಡಬೇಕು ಅಂತ. ಇವತ್ತು ಶಿವರಾತ್ರಿ, ವಿರೂಪಾಕ್ಷನ ಎದುರಿಗೇನೆ ನಮ್ಗೊಂದು ಪರ್ಫಾರ್ಮೆನ್ಸ್ ಕೊಡುವಂತ ಅವಕಾಶ ಕೊಟ್ಟಿದ್ದಾನೆ ದೇವರು. ಇದಕ್ಕಿಂತ ಬೇರೆ ಏನಾದ್ರು ಬೇಕಾ? ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹರ ಹರ. ವಾಸುಕಿ ವೈಭವ್ ಅವ್ರನ್ನ ಫಸ್ಟ್ ಟೈಮ್ ನಾನು ಲೈವ್ ಅಲ್ಲಿ ನೋಡ್ತಾ ಇರೋದು, ಅದು ಇಷ್ಟ ಹತ್ರದಲ್ಲಿ. ಅದಕ್ಕೋಸ್ಕರನೇ ಅವ್ರ ಕಾರ್ಯಕ್ರಮನ ಪೂರ್ತಿ ನೋಡ್ಕೊಂಡು ಹೋಗ್ಬೇಕು ಅಂತ ಅಲ್ಲೇ ಕೂತ್ಕೊಂಡೆ. ಹಾಗೆ ಅವ್ರು ಆಡೋದಲ್ದೇನೆ ಅವ್ರ ಜೊತೆಗೆ ನಮಗೂ ಹಾಡು ಹೇಳ್ಸಿದ್ರು. ಅದಂತೂ ಇನ್ನು ಮೈ ರೋಮಾಂಚನ ಅನ್ನಿಸ್ತು. ಈ ಫ್ರೀಕ್ವೆನ್ಸಿಗೆ ರೇಡಿಯೋನ ಟ್ಯೂನ್ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ಒಟ್ಟಿಗೆ ಹಾಡ್ತೀರಾ ಹಾಡಿ ಸೊ ನೋಡಿದ್ರಲ್ಲ ಹೇಗಿತ್ತು ಹಂಪಿ ಉತ್ಸವ ಅಂತ. ಇದು ನಿಮ್ಗೆ ಕೊನೆ ದಿನ ಆಗಿರುತ್ತೆ. ಸೊ ಟೋಟಲ್ ಆಗಿ ನಿಮ್ಗೆ 3 ದಿನ ಇರುತ್ತೆ. ನಿಮ್ಗೆ ಒಂದಿನದ ಮಾತ್ರ ನಾನು ತೋರಿಸಿದೀನಿ, ಯಾಕೆಂದ್ರೆ ನಾನ್ ಬಂದಿದ್ದು ಕೊನೆ ದಿನ. ಅದಕ್ಕೋಸ್ಕರ ಯಾರ್ಯಾರು ಈ ವರ್ಷ ಹಂಪಿ ಉತ್ಸವನ ಮಿಸ್ ಮಾಡ್ಕೊಂಡಿದಿರೋ, ಮೋಸ್ಟ್ ಪ್ರಾಬಬಲಿ CM ಅವ್ರು ಹೇಳಿರೋ ಪ್ರಕಾರ ನವೆಂಬರ್ 3, 4, 5 ಇಡ್ಬೋದಂತೆ ತಿರ್ಗಾ ಇನ್ನೊಂದ್ಸತಿ ಹಂಪಿ ಉತ್ಸವನ. ಯಾರ್ಯಾರು ಮಿಸ್ ಮಾಡ್ಕೊಂಡಿದಿರೋ ಬೇಕಾದ್ರೆ ಅಲ್ಲಿ ನೀವು ಹೋಗಿ ನೋಡ್ಬೋದು.
ಅಥವಾ ನೆಕ್ಸ್ಟ್ ಇಯರ್ ಇದೇ ತರ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಮಾಡ್ತಾರೆ, ಅವಾಗ್ಲೂ ನೋಡ್ಬೋದು. ಬಟ್ ಯಾರು ಮಿಸ್ ಮಾಡ್ಕೊಳಕ್ ಮಾತ್ರ ಹೋಗ್ಬಿಡಿ, ಲೈಫ್ ಅಲ್ಲಿ ಒಂದ್ಸತಿನಾರ ಬನ್ನಿ ಹಂಪಿ ಉತ್ಸವ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ತರ ಹೆಚ್ಚೆಚ್ಚು ಕಂಟೆಂಟ್ ಗಳಿಗಾಗಿ ಸಂಚಾರಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ ಲವ್ ಯು, ಟೇಕ್ ಕೇರ್, ಬೈ ಬೈ. ಮುಂದಿನ ವಿಡಿಯೋದಲ್ಲಿ ಸಿಗದ.